ಯುವಕರು ಹಸ್ತಮೈಥುನ ಮಾಡಿಕೊಳ್ಳುವುದು ಒಳ್ಳೆಯದ ಅಥವಾ ಕೆಟ್ಟದ್ದ? ಹೆಚ್ಚಾಗಿ ಹಸ್ತಮೈಥುನ ಮಾಡಿಕೊಂಡ್ರೆ ಏನಾಗುತ್ತೆ? ಹಸ್ತಮೈಥುನ ಮಾಡ್ಕೋದು ಒಬ್ಬ ಮನುಷ್ಯನಿಗೆ ಊಟ, ನಿದ್ರೆ, ಆಹಾರ ಹೇಗಿದೆಯೋ ಅದೇ ತರ ಸೆಕ್ಸ್ ಅನ್ನೋಂಥದ್ದು, ಕಾಮ ಅನ್ನೋಂಥದ್ದು ಮನುಷ್ಯನಿಗೆ ಮಾನವನ ಮೂಲಭೂತವಾಗಿರುವಂತ ಅದು ಒಂದು ಏನಂದ್ರೆ ಅದೊಂದು ರೀತಿಯಿಂದ ಆರೋಗ್ಯಯುತವಾಗಿರೋದಕ್ಕೆ ಇರುವಂತ ಒಂದು ಸಂಗತಿ ವಿಚಾರ. ಬಟ್ ಬಹಳಷ್ಟು ಅಂದ್ರೆ ತುಂಬಾ ಜನ ದಿನಕ್ಕೆ 4 ಸಾರಿ 3 ಸಾರಿ ಅಡಿಕ್ಷನ್ ಆಗ್ಬಿಟ್ಟಿರ್ತಾರೆ. ಅದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಮತ್ತೆ ಬಹಳಷ್ಟು ಜನ ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ಅಂದ್ರೆ ಅವರಿಗೆ ಆ ಬಯಕೆ ಆದಾಗ ಮಾತ್ರ, ಹೊಟ್ಟೆ ಹಸ್ದಾಗ ಮಾತ್ರ ಹೇಗೆ ಊಟ ಮಾಡೋದಿರುತ್ತೋ ಲೈಂಗಿಕ ಆಸಕ್ತಿ ಬೇಕಾದಾಗ ಮಾತ್ರ ಮಾಡ್ಕೊಳ್ಳೋಂಥದ್ದು. ಹಸ್ತಮೈಥುನ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇಂಟರ್ ಕೋರ್ಸ್ ಮಾಡೋದಾಗ್ಲಿ ಅದರ ಸೇಫ್ಟಿ ಆಗಿ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಸ್ತಮೈಥುನ ಮಾಡಿಕೊಳ್ಳುವ ಯುವಕರಿಗೆ ಮದುವೆಯಾದ ನಂತರ ಮಗು ಮಾಡಿಕೊಳ್ಳಲು ತೊಂದರೆ ಆಗುತ್ತಾ? ಅಲ್ಲ, ತುಂಬಾ ಜನಕ್ಕೆ ಈ ನರ ದೌರ್ಬಲ್ಯ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಮದುವೆ ಆಗಿರುತ್ತೆ, ಮದುವೆ ಆಗಿ ವರ್ಷ 6 ತಿಂಗಳಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ. ಬಹಳಷ್ಟು ಜನಕ್ಕೆ ಇವತ್ತು ಇಂಡಿಯನ್ಸ್ ಅಲ್ಲಿ 1.5 ನಿಮಿಷದಿಂದ 2 ನಿಮಿಷ ಅದುವರೆಗೆ ಲೈಂಗಿಕವಾಗಿ ಅವರು ಅಂದ್ರೆ ಸ್ಟ್ರೆಂತ್ ಇರುವಂತದ್ದು ಇದೆ. ಬಹಳಷ್ಟು ಜನಕ್ಕೆ 30 ಸೆಕೆಂಡ್ ಅಥವಾ 40 ಸೆಕೆಂಡ್ ಅಲ್ಲೇನೆ ಅವ್ರದ್ದು ಲೀಕ್ ಆಗುವಂತದ್ದು ಇದು ಸಾಕಷ್ಟು ಸ್ವಾಭಾವಿಕವಾಗಿ ಆಗ್ತಾ ಇದೆ. ಕಾರಣ ಇದಕ್ಕೆ ಫುಡ್, ನಮ್ದು ಆವಾಗಲೇ ಹೇಳಿರೋ ಹಾಗೆ ಆಹಾರ ಮತ್ತು ವಿಹಾರ ಮತ್ತೆ ಅವ್ರ ಫಿಸಿಕಲ್ ಫಿಟ್ನೆಸ್ ಇದೆಯಲ್ಲ ತುಂಬಾ ಕಡಿಮೆ ಆಗಿದೆ. ಮತ್ತೆ ಸ್ಟ್ರೆಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇರೋದು. ಇದು ಬಹಳಷ್ಟು ಜನರಲ್ ಕಂಡುಬಡಿರೋಂಥದ್ದು ಬೆಂಗಳೂರಲ್ಲೇನೆ IT ಹಬ್ ಆಗಿರೋದ್ರಿಂದ ಈ IT ಪೀಪಲ್ಗೆ ಜಾಸ್ತಿ ಆಗ್ತಾರಂಥದ್ದು. ಮತ್ತೆ ಇನ್ನು ಕೆಲವು ಜಿಮ್ಗೆ ಹೋಗ್ತಾ ಇರೋರಿಗೆ ಅಂದ್ರೆ ಈಗ ಏನಾಗುತ್ತೆ, ಪ್ರೋಟೀನ್ಸ್ ಪೌಡರ್ ತಗೊಳ್ತಾ ಇರೋಂಥವ್ರು ತುಂಬಾ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ದಷ್ಟಪುಷ್ಟ ಆಗಿರ್ತಾರೆ, ಮತ್ತೆ ಫಿಟ್ ಆಗಿರ್ತಾರೆ. ಫಿಟ್ ಇನ್ ದ ಸೆನ್ಸ್ ಫಿಸಿಕಲಿ ಫಿಟ್ ಆಗಿರ್ತಾರಲ್ಲ ಔಟ್ಲುಕ್ ಅಲ್ಲಿ. ವೆನ್ ಇಟ್ ಕಮ್ಸ್ ಟು ಸೆಕ್ಷುವಲ್ ಲೈಫು, ಸೆಕ್ಷುವಲ್ ಹೆಲ್ತ್ಗೋಸ್ಕರ ಅವ್ರು ಫಿಟ್ ಆಗಿರಲ್ಲ. ಈ ಎಲ್ಲ ಕಾರಣಗಳಿದೆ. ಹೆಣ್ಣು ಮಕ್ಕಳು ಕೂಡ ಮಾಸ್ಟರ್ಬೇಷನ್ ಮಾಡ್ಕೊಳ್ತಾರೆ, ಅವರು ಅದರಿಂದ ತೃಪ್ತಿ ಆಗ್ತಾರಾ? ಇಲ್ಲ, ಈಗ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಡಿಫರೆನ್ಸ್ ಏನಿಲ್ಲ. ಸೆಕ್ಸ್ ಅನ್ನೋಂಥದ್ದು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆವಾಗಿರುವಂಥದ್ದು. ಆರೋಗ್ಯವಾಗಿರೋ ವ್ಯಕ್ತಿ ಆಗ್ಬೇಕಾಗಿದ್ರೆ ಅದರಿಂದ ತುಂಬಾ ಸಹಾಯ ಇದೆ. ಇಲ್ಲಾಂದ್ರೆ ಮಾನಸಿಕವಾಗಿ ಖಿನ್ನತೆಗೆ ಆಗ್ತಾರೆ, ಶರೀರ ತುಂಬಾ ಸ್ಟಿಫ್ ಆಗಿರುತ್ತೆ, ಈ ಎಲ್ಲ ಇರುತ್ತೆ. ಮತ್ತೆ ಹೆಣ್ಣು ಮಕ್ಕಳನ್ನು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋಂಥದ್ದು ತುಂಬಾ ಜನ ಇವತ್ತಿಗೆ ಅಂದ್ರೆ ಮೊದಲೇ ಕಾಲದಲ್ಲಿ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋಂಥದ್ದು ಹೆಣ್ಮಕ್ಳು ತುಂಬಾ ಕಡಿಮೆ ಇತ್ತು. ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಮತ್ತೆ ಇವಾಗ ಈ ಸುಮಾರು ಒಂದು 10-15 ವರ್ಷದಿಂದ ಈ ಯಂಗ್ಸ್ಟರ್ಸ್ ಎಲ್ಲಾನು ಹೆಣ್ಮಕ್ಳನ್ನು ಮಾಸ್ಟರ್ಬೇಷನ್ ಮಾಡ್ಕೋತಾ ಇದ್ರೆ ಅದನ್ನ ಯಾವಾಗ ಅವ್ರಿಗೆ ಆಸಕ್ತಿ ಅಥವಾ ಆ ಸ್ಥಿತಿಯಲ್ಲಿ ಇರ್ತಾರೆ ಆವಾಗ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ. ಪದೇ ಪದೇ ಒಂದ್ ದಿನಕ್ಕೆ 3 ಸಾರಿ 4 ಸಾರಿ ಮಾಡ್ಕೊಳ್ಳೋಂಥದ್ದು ಮತ್ತೆ ಬೇರೆ ಬೇರೆ ಏನಾದ್ರೂ ಯೂಸ್ ಮಾಡೋಂಥದ್ದು ಅಂದ್ರೆ ಅನ್ಎಥಿಕಲ್ ಆಗಿರೋಂಥದ್ದು ಈ ತರದನ್ನ ಎಲ್ಲ ಮಾಡ್ತಾರೆ. ಆವಾಗ ಸಾಕಷ್ಟು ತೊಂದರೆ ಆಗುತ್ತೆ. ಅದು ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ಸ್, ಇದನ್ನ ಎಡಿಕ್ಷನ್ ಆಗ್ತಾ ಇರ್ತಾರೆ. ಅದಕ್ಕಾಗಿ ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್, ಹೇಗೆ ನಾನು ಮೇಲಲ್ಲಿ ಹೇಳಿದ್ದೆ ಗಂಡ್ ಮಕ್ಕಳಲ್ಲಿ ಹೇಳಿದ್ದೆ ಫೀಮೇಲ್ ಅಲ್ಲೂ ಅದೇ ತರ ಇರುತ್ತೆ. ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಮದುವೆ ನಂತರ ಹೆಣ್ಣು ಮಕ್ಕಳಿಗೆ ಗರ್ಭ ಧರಿಸಲು ಏನಾದರೂ ತೊಂದರೆ ಆಗುತ್ತಾ? ಇಲ್ಲ, ಖಂಡಿತ ತುಂಬಾ ಹೆವಿ ಆಗಿ ಮಾಡ್ಕೋತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಹಸ್ತಮೈಥುನ ಮಾಡ್ಕೊಂಡಿರ್ತಾರೆ, ಅದಾದ ನಂತರ ಈ ಮದುವೆ ಆದ ನಂತರ ಆಕೆಯ ಗಂಡನಿಗೆ ಆ ವಿಚಾರ ಗೊತ್ತಾದ್ರೆ ಸೊ ಅದು ಅವ್ರಿಗೆ ವೈಯಕ್ತಿಕವಾಗಿ ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಲೈಂಗಿಕ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಪ್ಪಂದದ ಮೇರೆಗೆ ಅಥವಾ ಮದುವೆ ಆಗಿರ್ತಾರೆ ಅದನ್ನ ಮಾಡುವಂಥದ್ದು ಒಳ್ಳೇದು. ಬಟ್ ಅದನ್ನ ಬಿಟ್ಟು ಅವರಾಗಿನೇ ಹೆಂಡತಿ ಇದ್ದು ಗಂಡ ಇದ್ದು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಅವ್ರ ವೈವಾಹಿಕ ಸಂಬಂಧದಲ್ಲಿ ಹದಗೆಡ್ತಾ ಹೋಗುತ್ತೆ. ಇದೇ ಕಾರಣದಿಂದ ಸಾಕಷ್ಟು ಡೈವರ್ಸ್ಗಳಾಗ್ತಾರಂಥದ್ದು ಮೇನ್ ಕಾರಣ ಆಗಿರುವಂಥದ್ದು.